ಹಾಯ್ ಎಲ್ರಿಗೂ. ಇವತ್ತು ವಿಡಿಯೋನ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ಬೆಳಗ್ಗೆ ಸಮೋಸ ಇಲ್ಲ, ಮಧ್ಯಾಹ್ನ ಮಾತ್ರ ಒಂದು 35 ಸಮೋಸ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇನ್ನೇನು ಮಾಡೋದು, ಮಲ್ಕೊಳ್ಳೋದು ಇಲ್ಲ ಫೋನ್ ನೋಡೋದು, ಟಿ ವಿ ನೋಡೋದು. ಸುಮ್ಮನೆ ಅದೆಲ್ಲ ಬಿಟ್ಟು ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾಷ್ಟ ಎಲ್ಲ ಆಯಿತು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸರಿ, ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಏನಾದರೂ ಕೆಲಸ ನೋಡ್ಕೊಳ್ಳೋಣ ಅಂತ. ಡೈಲಿ ಸಮೋಸ ಮಾಡ್ತಾಯಿದ್ರೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಎಲ್ಲ ಆಗಲ್ಲ. ಭಾನುವಾರ ಮಾತ್ರ ರಜೆ ಸಿಗುತ್ತೆ. ಹಾಗಾಗಿ ಇವತ್ತು ಸಮೋಸ ಇಲ್ಲ. ಬೆಳಗ್ಗೆ ಅವ್ರ ಊರಿಗೆ ಹೋಗಿದ್ದಾರೆ, ಪಕ್ಕದ ಬೇಕ್ರಿ ಅವರು. ಹಾಗಾಗಿ ಫುಲ್ ಫ್ರೀ. ಲೇಟಾಗಿ ಎದ್ದು ಟೀ ಕುಡಿದು ನಾಷ್ಟ ಮಾಡಿ ನಿಧಾನಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಈ ಥರ ಡೈಲಿ ಇದ್ರೆ ಎಷ್ಟು ಖುಷಿಯಾಗುತ್ತೆ. ಏನೋ ಒಂಥರ ಸಮಾಧಾನ. ಬೇರೆಯವರೆಲ್ಲ ಯೂಟ್ಯೂಬೇ ಬರೀ ಮಾಡ್ತಾರೆ, ನನಗಾಗಲ್ಲ. ಯಾಕಂದರೆ ಇದರಿಂದ ಅಮೌಂಟ್ ಬರೋದು ಯಾವಾಗೂ. ಹಾಗಾಗಿ ಸಮೋಸ ಮಾಡ್ತೀನಿ. ಇಲ್ಲಾಂದರೆ ಇದ್ದರೆ ಗಾಡಿ ಕಟ್ಟಬೇಕಲ್ವ, ಮಂತ್ಲಿ ಗಾಡಿ ಕಟ್ಟಬೇಕು. LIC ಮಾಡಿಸಿದ್ದೀನಿ. ಹಾಗಾಗಿ ಅದಕ್ಕಾದ್ರೂ ಆಗುತ್ತೆ ಅಂತ ನೋಡೋಣ. ಯೂಟ್ಯೂಬಿಂದ ಯಾವಾಗ ಅರ್ನ್ ಆಗುತ್ತೋ ಆಮೇಲೆ ಸಮೋಸ ಮಾಡೋದು ಬಿಟ್ಬಿಟ್ಟು ಯೂಟ್ಯೂಬ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಒಂದಿನ ಸಮೋಸ ಇಲ್ಲ ಅಂತ ಫುಲ್ಲು ಖುಷಿಯಾಗಿತ್ತು. ಅದು ಬೆಳಗ್ಗೆ ಇಲ್ಲ ಅಂತ 6:30-7 ಗಂಟೆಗೆ ಎದ್ದುಬಿಟ್ಟು ನಿಧಾನ ಕೆಲಸ ಮಾಡ್ಕೊತಾ ಇದ್ದೀನಿ. ಫುಲ್ಲು ಖುಷಿ ಅನಿಸ್ತಾಯಿತ್ತು, ಏನೋ ಒಂಥರ ಸಮಾಧಾನ. ಏನು ಹೇಳೋಣ ನೋಡಿ, ನೀಟಾಗಿ ಕಿಚನೆಲ್ಲ ಕ್ಲೀನ್ ಆಯಿತು. ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ವೀಕ್ಲಿ 1 ಟೈಮ್ ಮಾಡ್ತೀನಿ. ಅಂದರೆ ಮೇಲೆ ಮಾಡ್ಕೊಳ್ಳೋದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಫುಲ್ ಡೇ ಬೇಕಾಗುತ್ತೆ, ಇಲ್ಲ ಹಾಫ್ ಡೇ ಬೇಕಾಗುತ್ತೆ. ಕಿಚನೆಲ್ಲ ಕ್ಲೀನ್ ಮಾಡಿ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ವಾಷಿಂಗ್ ಮಿಷಿನ್ಗೆ. ಬೆಡ್ಶೀಟು ಟವಲ್ಗಳೆಲ್ಲ ಇತ್ತು, ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಇದೆಲ್ಲ ಸಮೋಸ ಮಾಡೋದು. ಸರಿ, ಫ್ರೀ ಇದ್ನಲ್ವ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀನಿ. ಡೈಲಿ ಕ್ಲೀನ್ ಮಾಡ್ತೀನಿ ಇದೆಲ್ಲ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಕಿಚನ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಇಷ್ಟು ಮಾಡೋಷ್ಟೊತ್ತಿಗೆ 12 ಗಂಟೆ ಆಗೋಗ್ಬಿಡ್ತು. ಇದೆಲ್ಲ ಸಮೋಸ ಬಾಕ್ಸು, ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ಮಿಷಿನ್ಗೆ ಬೆಡ್ಶೀಟ್ ಎಲ್ಲ ಹಾಕಿದ್ದೆ. ಎಲ್ಲ ಕ್ಲೀನ್ ಟವಲ್ಲು, ಟರ್ಕಿ ಟವಲ್ ಅಲ್ವಾ, ಕೈನಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಮಿಷಿನ್ಗೆ ಹಾಕ್ಬಿಡ್ತೀನಿ. ಎಲ್ಲ ಒಣಗಾಕ್ತಾ ಇದ್ದೀನಿ. ಚಿಕ್ಕ ಬಟ್ಟೆ ಆದರೆ ಸ್ಟ್ಯಾಂಡಲ್ಲಿ ಹಾಕ್ಕೋತೀನಿ. ಎಲ್ಲ ಹಗ್ಗ ಕಟ್ಕೊಂಡಿದ್ದೀನಿ ಸಂದಿನಲ್ಲಿ. ಸೈಡಲ್ಲಿ ಸ್ವಲ್ಪ ಜಾಗ ಇದೆ. ಬೆಡ್ಶೀಟು ದೊಡ್ಡದು ಐಟಮ್ ಏನಾರು ಇದ್ದರೆ ಎಲ್ಲ ಹಾಕ್ತೀನಿ. ಚಿಕ್ಕದಿದ್ದರೆ ಎಲ್ಲ ಸ್ಟ್ಯಾಂಡಲ್ಲಿ ಹಾಕ್ತೀನಿ. ಇದು ಒಂಥರ ಮಿನಿ ವ್ಲಾಗ್ ಥರ ಚಿಕ್ಕದಾಗಿ ಮಾಡಿದ್ದೀನಿ ಈ ವಿಡಿಯೋನ. ಬೆಳಗಿಂದ ಸಂಜೆ ತನಕ ಏನೇನಾಯಿತು ಅಂತ. ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ಇದೇ ಕೆಲಸ ಆಗುತ್ತೆ, ಸಮೋಸ ಮಾಡೋದು, ಮನೆ ಕ್ಲೀನ್ ಮಾಡೋದು. ಬೇರೆ ಇನ್ನೇನು ಹೇಳಿ. ನೋಡಿ, ಇಷ್ಟೇ ಇರೋದು ಜಾಗ ಹೊರಗಡೆ. ಅಲ್ಲಿ ಹಿಂದ್ಗಡೆ ಮನೇಲಿ ಯಾರೋ ಸತ್ತೋಗಿದ್ದಾರೆ, ಅಲ್ಲಿ ಯಾರೂ ಬಂದಿಲ್ಲ ಇನ್ನು ಮನೆಗೆ. ನೋಡಿ, ಪಕ್ಕದ ಬೇಕ್ರಿ ಕ್ಲೋಸು, ಅವ್ರಿಗೆ ಸಮೋಸ ಕೊಡೋದು ಅವರಿಲ್ಲ. ಹಂಗಾಗಿ ರೋಡು ಸೈಲೆಂಟಾಗಿದೆ. ಹೊರಗಡೆ ಪಾರ್ಕಿಂಗ್ ಜಾಗದಲ್ಲೂ ಯಾವುದು ಗಾಡಿ ಇಲ್ಲ, ನಂದು ಇಲ್ಲ. ನಮ್ಮ ಯಜಮಾನ್ರು ಎತ್ಕೊಂಡು ಹೋಗಿದ್ದಾರೆ. ಎಲ್ಲ ಸೈಲೆಂಟ್ ಇವತ್ತು. ಏನೋ ಒಂಥರ ಸಮಾಧಾನ, ಏನೋ ಡಿಫ್ರೆಂಟಾಗಿರೋ ಥರ ಇತ್ತು. ಇದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ, ಮನೆ ಕೆಲಸ ಮಾಡಿಕೊಂಡು ಫ್ರೀಯಾಗಿ. ಏನು ಮಾಡೋದು ಆಗಲ್ವಲ್ಲ. ಸರಿ, ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡಿ, ಬೋಂಡ ಮಾಡಿ ಮಾಡೋಣ ಅಂತ. ಬರೀ 35 ಸಮೋಸ ಅಲ್ವಾ, 3 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ.
ನೋಡಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಿತ್ತು, ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಏನಾಗಲ್ಲ, ಮೈದಾ ಅಲ್ವಾ, ಆಚೆ ತೆಗ್ದಿಟ್ರೆ ಸ್ಮೂತ್ ಆಗುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ. ಅದು ಸ್ಮೂತ್ ಆಗೋಕ್ಕೆ 2-3 ಅವರ್ ಬೇಕು. ಚಾಪರ್ ಇದೆ ಅಲ್ವಾ ನನ್ನ ಹತ್ರ, ಬೇಗ ಬೇಗ ಕೆಲಸ ಆಗಿಬಿಡುತ್ತೆ. ಹಾಗಲಕಾಯಿ ಕೂಡ ಅದರಲ್ಲೇ ಸಣ್ಣ ಕಟ್ ಮಾಡಿಕೊಂಡೆ. ಇದು ಒಂಥರ ಚಾರ್ಜ್ ಮಾಡೋದಿದು ಮಿನಿ ಮಿಕ್ಸಿ ಥರ ಇದು. ಹಾಗಲಕಾಯಿ ಪಲ್ಯ ನಾನು ಒಬ್ಬಳೇ ತಿನ್ನೋದು ಮನೇಲಿ, ಅವ್ರು ಯಾರೂ ತಿನ್ನಲ್ಲ. ನನಗೊಬ್ಳಿಗೆ ಒಂದು 4-6 ಚಪಾತಿ ಆಗುತ್ತೆ ಅಂತ ಸ್ವಲ್ಪ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನನಗೆ ಅಂತ. ಒಂದು ಕಡೆ ಪಲ್ಯಕ್ಕೆ ಮಾಡ್ತಾಯಿದ್ದೀನಿ ರೆಡಿ, ಒಂದು ಕಡೆ ಪಲ್ಯ, ಒಂದು ಕಡೆ ಸಮೋಸ ರೆಡಿ ಮಾಡ್ತಾಯಿದ್ದೀನಿ, ಆಲೂಗಡ್ಡೆ ಬೇಯಿಸ್ಕೊಂಡು, ಇನ್ನೊಂದು ಕಡೆ ಚಪಾತಿ ಹಿಟ್ಟು. ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರ್ಗೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಮಸಾಲೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅಡುಗೆ ಮಾಡಿ ತಿನ್ನೋದು ಯಾವಾಗ, ಸಮೋಸ ಮಾಡೋದು ಯಾವಾಗ. ಬರೀ 35 ಸಮೋಸ ಅಷ್ಟೇ, ಸ್ಕೂಲ್ ಸಮೋಸ ಇಲ್ಲ, ಬೇಕರಿಯವರಿಲ್ಲ. ಮಧ್ಯಾಹ್ನ ಪಾನಿಪುರಿಯವ್ರು ಇಬ್ಬರಿಗೆ ಮಾತ್ರ, ಒಬ್ರಿಗೆ 25 ಕೊಡ್ತೀನಿ, ಒಬ್ರಿಗೆ 10 ಕೊಡ್ತೀನಿ. ಮಧ್ಯಾಹ್ನ 2:30-3 ಗಂಟೆ ಕೊಟ್ಟರೆ ನಡೆಯುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡೋಣ, ಯಾಕೆ ಬೇಗ ಎದ್ದು ಟೆನ್ಷನ್ ಮಾಡ್ಕೊಳ್ಳೋದು ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಮೊಳಕೆ ಬಂದಿದ್ದು ಬಟಾಣಿ ಇತ್ತು, ಸರಿ ಅದಕ್ಕೆ ಹಾಕೋಣ ಅಂತ ಬೇಯಿಸ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ ಒಂದು ಕಡೆ ಪಲ್ಯ ಬಿಸಿ ಮಾಡಿಕೊಂಡು ಇನ್ನೊಂದು ಕಡೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳು ಹೀರೆಕಾಯಿ ತಿನ್ನಲ್ಲ, ಏನು ತರಕಾರಿ ಹಾಕಿದ್ರು ತಿನ್ನಲ್ಲ, ಎಲ್ಲ ಸಪ್ರೇಟ್ ಮಾಡಿ ಎತ್ತಿಕ್ತಾರೆ. ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ರೆ ಬಾಯಿನಲ್ಲಿ ಸೈಲೆಂಟಾಗಿ ಹೋಗುತ್ತೆ. ಏನೋ ಒಂಥರ ಸ್ಪೆಷಲ್ ಅನಿಸ್ತಾ ಇತ್ತು. ಏನು ಬೆಳಗ್ಗೆ ಸಮೋಸ ಎಲ್ಲ ಮನೆ ಎಲ್ಲ ಡೈಲಿ ಬೇರೆಯವ್ರ ಲೇಡೀಸ್ ಎಲ್ಲ ಹೇಗಿರ್ತಾರೋ ಅದೇ ಥರ ಇತ್ತು ನನ್ನ ಲೈಫ್ ಇವತ್ತು. ನೋಡಿ ಮಧ್ಯಾಹ್ನ 1 ಗಂಟೆ 3 ನಿಮಿಷ ಆಯಿತು, ಸಾಂಬಾರು ರೆಡಿ ಆಯಿತು, ಒಂದು ಕಡೆ ಪಲ್ಯ ರೆಡಿ ಆಯಿತು, ಸಮೋಸಕ್ಕೆ ಥರ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ರೈಸ್ಗೆ ಇಕ್ತಾ ಇದ್ದೀನಿ. ನನಗೆ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಫಸ್ಟೆಲ್ಲ ಹಾಗಲಕಾಯಿ ಪಲ್ಯ ತಿಂತಾ ಇರಲಿಲ್ಲ, ಮೂಗು ಮುರಿತಾ ಇದ್ದೆ, ನಮ್ಮಮ್ಮ ತಿನ್ಸಿದ್ರು ತಿಂತಾ ಇರಲಿಲ್ಲ. ಆಗ ನನ್ನ ಫೇವ್ರೆಟ್ ಆಗಿಬಿಟ್ಟಿದ್ದೆ ಹಾಗಲಕಾಯಿ ಪಲ್ಯ. ನಾನೊಬ್ಬಳೇ ತಿನ್ನೋದು, ನಾನೊಬ್ಬಳೇ ಮಾಡ್ಕೊಂಡು ನಾನೊಬ್ಬಳೇ ತಿನ್ನೋದು, ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ. ನನಗೊಬ್ಳಿಗಾಗೋಷ್ಟು ಚಪಾತಿ ಇಟ್ಟು, ನನಗೊಬ್ಳಿಗಾಗೋಷ್ಟು ಹಾಗಲಕಾಯಿ ಪಲ್ಯ. ನನ್ನ ಮಗಳು ಬೋಂಡ ಮಾಡಮ್ಮ ಅಂತ ಹೇಳಿದ್ಲು, ಮೆಣಸಿನ್ಕಾಯಿ ತಂದಿದ್ದೆ, ಮೆಣಸಿನ್ಕಾಯಿ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವರಿಗೆ ಅನ್ನ ಸಾಂಬಾರು ಬೋಂಡ, ನನಗೆ ಹಾಗಲಕಾಯಿ ಪಲ್ಯ ಚಪಾತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿಂದೇ ಇರೋರು ಕೂಡ ತಿಂತಾರೆ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಉದುರಿಸ್ಕೊಂಡು ಉಪ್ಪು ಹುಳಿ ಖಾರ ಹಾಕ್ಬಿಟ್ರೆ ಮುಗೀತು. ಬೋಂಡ ಮಾಡ್ತಾಯಿದ್ದೀನಿ ಒಂದು ಸೈಡು. ಟೈಮ್ ಆಗೋಗ್ಬಿಟ್ಟಿತ್ತು ಸಮೋಸ ಮಾಡೋದಕ್ಕೆ. ಸರಿ, ನಮ್ಮ ಯಜಮಾನ್ರು ಮನೇಲಿದ್ರು, ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕಲ್ವ. ಸರಿ, ಫಸ್ಟು ಏನಾದರೂ ತಿನ್ನಲಿ, ಫಸ್ಟ್ ರೆಡಿ ಮಾಡಿ ಇಕ್ಕೋಣ ಅಂತ ರೆಡಿ ಮಾಡಿತಾ ಇದ್ದೀನಿ.
ಒಂದು ಕಡೆ ಚಪಾತಿ ಆಗ್ತಾಯಿದೆ, ಇನ್ನೊಂದು ಕಡೆ ಬೋಂಡ ರೆಡಿ ಆಗ್ತಾ ಇದೆ. ಬನ್ನಿ ಎಲ್ಲ ಬೋಂಡ ತಿನ್ನಿ ಬನ್ನಿ. ನೋಡಿ ಬೋಂಡ, ಪಲ್ಯ, ಅನ್ನ, ಸಾರು, ಚಪಾತಿ ಎಲ್ಲ ರೆಡಿ ಆಯಿತು. ಒಂದು ರೌಂಡ್ ಸಮೋಸನೂ ಮಾಡಿ ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ಸುಸ್ತಾಗಿ ಹೋಗ್ಬಿಡ್ತು ಅರ್ಜೆಂಟ್ ಮಾಡೋಷ್ಟೊತ್ತಿಗೆ. ನೋಡಿ 2:39 ಟೈಮು, ಇನ್ನೂ ಆಗಿಲ್ಲ. 3 ಗಂಟೆ ಕೊಡಬೇಕು, ಇನ್ನೂ ಒಂದು ರೌಂಡ್ ಸಮೋಸ ಮಾಡಬೇಕು. ಫುಲ್ಲು ಟೆನ್ಷನ್ನು. ಸಮೋಸ ಮಾಡೋದಿಲ್ಲ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಟೆನ್ಷನ್ನಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್. ಊಟ ಬೇರೆ ಮಾಡಿಲ್ಲ, ಸುಸ್ತಾಗ್ತಾ ಇತ್ತು. ನೋಡಿ 1 ರೌಂಡ್ ಆಯಿತು ಸಮೋಸ, 2ನೇ ರೌಂಡ್ ಹಾಕ್ಬಿಟ್ಟು ಫಸ್ಟ್ ಊಟ ಮಾಡೋಣ ಅಂತ. ಬಾಕ್ಸಲ್ಲಿ ಹಾಕಿ ಕ್ಲೀನಾಗಿ ಕ್ಲೋಸ್ ಮಾಡಿಕ್ಕಿದ್ರೆ ಪೇಪರ್ ಕ್ಲೋಸ್ ಮಾಡಿ ಬಿಸಿಯಾಗಿರುತ್ತೆ. ಅದಕ್ಕೆ ಬಾಕ್ಸಲ್ಲಿ ಹಾಕಿ ಎಲ್ಲ ಎತ್ತಿಕ್ತಾ ಇದ್ದೀನಿ. ಯಾಕೋ ಸೀದೋಗ್ತಾ ಇತ್ತು ಎಲ್ಲ ಸಮೋಸ, ಎಲ್ಲ ಒಡೆದು ಹೋಗ್ತಾ ಇತ್ತು. ಒಂದು ವಾರದಿಂದ ಹಿಂಗೆ ಆಗ್ತಾಯಿದೆ. ದೇವ್ರ ನೆನೆಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲ ಊಟ ಮಾಡೋಣ. ನನ್ನ ಫೇವ್ರೆಟ್ ಪಲ್ಯ ಚಪಾತಿ. ನಾನು ಊಟ ಮಾಡುವಾಗ 2:45. ಸರಿ ಅವ್ರು ಸಮೋಸ ತೊಗೊಂಡೋಗಿ ಬರ್ತೀನಿ ಅಂದಿದ್ರು, ನೋಡ್ತಾ ಇದ್ದೆ. ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ಉಜ್ಜಿಬಿಟ್ಟು ಕ್ಲೀನಾಗಿ ಎತ್ತಿಕ್ಕಿ ಕಿಚನ್ ಕ್ಲೀನ್ ಮಾಡಿ, ಮತ್ತೆ ಮಕ್ಕಳು ಬರ್ತಾರೆ, ಮತ್ತೆ ಅವರಿಗೆ ಸಾಂಬಾರು ಬಿಸಿ ಮಾಡಿ, ಮತ್ತೆ ಬೋಂಡ ಹಾಕಿ ಮತ್ತೆ ಕೊಡಬೇಕು. ಸರಿ ಬೇಗ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಕೆಲಸ ಮಾಡೋಣ ಅಂತ. ಸ್ನಾನ ಮಾಡಿ ನೋಡಿ ಮಕ್ಕಳು ಬಂದ್ರಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೋಂಡ ಮಾಡ್ತಾ ಇದ್ದೀನಿ. ನನ್ನ ಮಗಳು ನಿಂತ್ಕೊಂಡು ಕಾಮಿಡಿ ಮಾಡ್ತಾಯಿದ್ಲು, ಮಾತಾಡ್ಕೊಂಡು ಬೋಂಡ ಮಾಡ್ತಾಯಿದ್ದೆ. ಮತ್ತು ಒಂದು ಸೈಡ್ ಕುಕ್ಕರ್ ಇಟ್ಬಿಟ್ಟು ನಾಳೆಗೆ ಹೇಳಿದ್ನೆಲ್ಲ ಸಮೋಸ ಎಲ್ಲ ಒಡೆದೋಗ್ತಾಯಿತ್ತು ಅಂತ, ಎಲ್ಲ ಆಲೂಗಡ್ಡೆ ಪಲ್ಯ ಎಲ್ಲ ಬಿಟ್ಕೊಂಡ್ಬಿಟ್ಟು ಸಮೋಸ ಎಲ್ಲ ಸೀದೋಗ್ತಾಯಿತ್ತು. ಸರಿ ಕ್ಲೀನಾದರೂ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಸೋಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡೆ. ಈ ಕಡೆ ಹಾಲು ಬಿಸಿ ಮಾಡಿ ಮಕ್ಳಿಗೆ ಟೀ ಕೊಡಬೇಕಲ್ವಾ, ಟೀಗೆ ರೆಡಿ ಮಾಡ್ತಾ ಇದ್ದೀನಿ. ಕಾಫಿ ಒಬ್ಬರಿಗೆ, ನನಗೆ ಟೀ. ನೋಡಿ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇಬ್ಬರು ಊಟ ತಿಂದರು, ಕಾಫಿ ಕೇಳಿದ್ರು, ಇಬ್ರಿಗೂ ಕಾಫಿ ಕೊಟ್ಬಿಟ್ಟು ಸಾಯಂಕಾಲ ನನಗೆ 5 ಗಂಟೆ ಇಷ್ಟು ಕೆಲಸ ಮುಗಿಸೋಷ್ಟೊತ್ತಿಗೆ. ಎಲ್ಲ ನನ್ನ ಚಾನಲ್ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.